ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಎಗ್ ಇಲ್ದೇ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ವೆಜ್ ಬ್ರೆಡ್ ಆಮ್ಲೆಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಕೊಡೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ಎಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ತುಂಬ ರುಚಿಯಾಗಿತ್ತು ಕೂಡ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಬೌಲ್ಗೆ ಒಂದು ಮಧ್ಯಮ ಗಾತ್ರದ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ 4 ಬೀನ್ಸನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೇನು ಇಷ್ಟ ತರಕಾರಿ ಅದನ್ನು ಕೂಡ ಹಾಕೋಬೋದು. 1-2-3 ಕರಿಬೇವು, ಹಾಗೆ 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣದಾಗಿ. ಒಳ್ಳೆ ಘಮ ಕೊಡುತ್ತೆ ಇದು. ಆನಂತರ 1 ಬೌಲು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಅಂದರೆ ಬೋಂಡಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋ ಪ್ರಮಾಣದಲ್ಲಿ ಒಂದು 8 ಬ್ರೆಡ್ ಆಮ್ಲೆಟ್ ಆಗುತ್ತೆ. ಆನಂತರ ಓಂಕಾಳನ್ನು ಈ ಥರ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಆನಂತರ 1.5 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಸರಿಯಾಗಿ ಕಲಿಸ್ಕೊಳ್ಳಿ. ನೀರು ಹಾಕೋದಕ್ಕೆ ಮುಂಚೆನೇ ಒಂದು ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಆವಾಗ ನೀರು ಹಾಕಿದ್ಮೇಲೆ ಗಂಟಾಗೋದಿಲ್ಲ. ಆನಂತರ ನಾನಿಲ್ಲಿ 1 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದರ ಪ್ರಮಾಣ ಕರೆಕ್ಟಾಗಿ ಬರುತ್ತೆ. ನೀರು ಹಾಕಿದ್ಮೇಲೆ ಗಂಟಿಲ್ದಂಗೆ ಸರಿಯಾಗಿ ಕಲಿಸ್ಕೋಬೇಕು. ನಿಮ್ಗೆ ಇದಕ್ಕೆ ಇಷ್ಟ ಆಗಿರೋ ಬೇರೆ ತರಕಾರಿಗಳನ್ನು ಹಾಕೋಬೋದು. ಕ್ಯಾಬೇಜ್ ಹಾಕೋಬೋದು, ಕ್ಯಾಪ್ಸಿಕಮ್ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕಿದ್ರೆ ಸಾಕು ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಸರಿಯಾಗಿದೆ. ಈಗ ಒಂದು ತವಾನ ಇಟ್ಕೊತಾ ಇದ್ದೀನಿ. ತವಾಗೆ ನಾವು ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಫಸ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಬ್ರೆಡ್ಡನ್ನು ಫಸ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 2 ಕಡೆಯೂ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಇವಾಗ ತೆಗಿತಾ ಇದ್ದೀನಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಆನಂತರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ನಾವು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ, ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಳೋಣ. 1 ಬ್ರೆಡ್ಡಿಗೆ ಆಗುವಷ್ಟು ಹಾಕೋತಾ ಇದ್ದೀನಿ ಅಷ್ಟೇ. ಆನಂತರ ಇದ್ರ ಮೇಲೆ ಬ್ರೆಡ್ಡನ್ನು ಇಡಬೇಕು. ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಆನಂತರ ಇದ್ರ ಮೇಲೆ ಪೂರ್ತಿ ಕವರ್ ಆಗೋ ಥರ ಹಿಟ್ಟನ್ನು ಪೂರ್ತಿ ಹಾಕ್ಕೋಬೇಕು. ಜಾಸ್ತಿ ದಪ್ಪನಾಗಿ ಹಾಕ್ಕೋಬೇಡಿ, ಹಿಟ್ಟಿಟ್ಟಾಗುತ್ತೆ. ಈ ಥರ ತೆಳ್ಳಗೆ ಹಾಕ್ಕೊಳ್ಳಿ. ಆನಂತರ ಸುತ್ತ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಳ್ಳಿ, ಅಥವಾ ತುಪ್ಪನಾದರೂ ಹಾಕ್ಕೋಬೋದು. ಈ ಎಡ್ಜಸ್ನೆಲ್ಲ ಇದನ್ನು ಈ ಬ್ರೆಡ್ಗೆ ಕವರ್ ಆಗೋ ಥರ ಮಡಚ್ಕೋಬೇಕು. ಸಣ್ಣ ಉರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಇದಕ್ಕೇ ಈ ಥರ ಹಚ್ಕೋಬೇಕು. ಆನಂತರ ನೋಡಿ, ಇವಾಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಬಣ್ಣ ಕೂಡ ಬಂದಿದೆ. ಈ ಎಡ್ಜೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈ ಭಾಗ ಕೂಡ 1-2 ನಿಮಿಷ ಸಣ್ಣ ಉರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಎಗ್ ಬ್ರೆಡ್ ಆಮ್ಲೆಟ್ಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ರುಚಿ ಕೂಡ ಹಾಗೇ ಇತ್ತು. ನೋಡೋದಕ್ಕೂ ಕೂಡ ಬ್ರೆಡ್ ಆಮ್ಲೆಟ್ ಥರನೇ ಕಾಣ್ತಾ ಇತ್ತು. ನೋಡಿ, ಈಗ ರೆಡಿಯಾಗಿದೆ. ಆನಂತರ ನಾನಿವಾಗ 2 ಬ್ರೆಡ್ ಆಮ್ಲೆಟ್ನು ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. 2 ಒಟ್ಟಿಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. 1 ನಿಮಿಷಗಳ ಕಾಲ 30 ಸೆಕೆಂಡ್ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ, ರೋಸ್ಟ್ ಆಗಿದೆ, ತಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ತವಾಗೆ ಎಣ್ಣೆ ಹಚ್ಕೊಂಡು ಆ ಮಿಶ್ರಣ ಎಲ್ಲ ಹಾಕ್ಕೊಳ್ಳೋಣ. 2 ಬ್ರೆಡ್ ಆಮ್ಲೆಟ್ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿ ಹಾಕೋತಾ ಇದ್ದೀನಿ. ಎರಡಕ್ಕೂ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಆನಂತರ 2 ಬ್ರೆಡ್ಡನ್ನು ಇಡ್ತಾ ಇದ್ದೀನಿ. ನಿಮ್ಮ ಹಂಚಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕೂಡ ಮಾಡ್ಕೋಬೋದು ಒಟ್ಟಿಗೆ. ಈಗ ಇದ್ರ ಮೇಲೆ ಸರಿಯಾಗಿ ಲೇಯರ್ನ ಕವರ್ ಮಾಡಬೇಕು. 2 ಬ್ರೆಡ್ಡಿಗೂ ಸರಿಯಾಗಿ ಹಾಕೋತಾ ಇದ್ದೀನಿ. ಆನಂತರ ಸುತ್ತ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಸುತ್ತ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳೋಣ.
ಆನಂತರ ಇದನ್ನು ಸ್ವಲ್ಪ ಬೆಂದ ಮೇಲೆ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಂಬಿಡೋಣ. 2 ಬ್ರೆಡ್ನ ಸಪ್ರೇಟ್ ಮಾಡ್ಕೊಬಿಡೋಣ. ಈ ಎಡ್ಜಸ್ನೆಲ್ಲ ನೀಟಾಗಿ ಈ ಥರ ಮಡ್ಚ್ಕೋಬೇಕು. ಈಗ ಒಂದೊಂದೇ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಎಡ್ಜಸ್ನ ನೀಟಾಗಿ ಮಡ್ಚ್ಕೊಂಡ್ರೆ ನೀಟಾಗಿ ಕವರ್ ಆಗಿ ಬರುತ್ತೆ. ಎರಡು ಭಾಗನೂ ತಿರುಗಿಸಿ ಹಾಕೋತಾ ಇದ್ದೀನಿ. ಒಂದು ಸೈಡ್ ನೀಟಾಗಿ ಫ್ರೈ ಆಗಿದೆ. ಈಗ 1 ನಿಮಿಷಗಳ ಕಾಲ 2 ಕಡೆ ಚೆನ್ನಾಗಿ ಸಣ್ಣ ಉರಿನಲ್ಲಿ ಬೇಯಿಸಿದರೆ ಆಮ್ಲೆಟ್ ರೆಡಿ ಆಯಿತು. ಈ ಮಾಡಿರೋ ಅಂಥ ಅಳತೆಯಲ್ಲಿ ಒಂದು 8 ಬ್ರೆಡ್ ಆಮ್ಲೆಟ್ ಅಂತೂ ರೆಡಿಯಾಗಿದೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮನೆ ಮಕ್ಕಳಂತರೂ ಮಾಡೋಕ್ಕೆ ಬಿಟ್ಟಿಲ್ಲ, ಮಾಡ್ತಾನೆ ತೊಗೊಂಡು ತಿಂದಿದ್ದಾರೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.